ಒಂದು ದಿನ ನಮ್ಮ ಹೀರೋಗೆ ತುಂಬಾನೇ ಹಳೆ ಕಾಲದಿಂದ ಬಚ್ಚಿಟ್ಟಿರುವಂತಹ ನಿಧಿಯ ಮ್ಯಾಪು ಸಿಕ್ಬಿಡುತ್ತೆ. ಹೀಗಾಗಿ ನಮ್ಮ ಹೀರೋ ಆ ಒಂದು ನಿಧಿನ ಹುಡ್ಕೋದಕ್ಕೆ ಹೋಗ್ತಾನೆ. ಇಲ್ಲಿಂದ ನಮ್ಮ ಹೀರೋನ ಜರ್ನಿ ಹೇಗಿರುತ್ತೆ, ನಮ್ಮ ಹೀರೋ ಅವನ ಕೈಗೆ ಸಿಕ್ಕಂತ ಒಂದು ಮ್ಯಾಪ್ ನ ಉಪಯೋಗಿಸ್ಕೊಂಡು ಆ ನಿಧಿನ ಕಂಡು ಹಿಡಿತಾನೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಹಾಗೆ ಈ ಮೂವಿಲಿ ಸಿಗುವಂತ ಟ್ವಿಸ್ಟ್ ಗಳನ್ನು ಕೂಡ ನಾವು ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಜಾಕ್ ಹಂಟರ್ ಅಂಡ್ ದಿ ಲಾಸ್ಟ್ ಟ್ರೆಜರ್ ಆಫ್ ಉಗ್ರೇಟ್. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಅಂಡರ್ ವಾಟರ್ ಅಂತ ಒಂದು ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲೇ ಲಾರೋಸ್ ಎಂಬ ಪ್ರೈವೇಟ್ ಮ್ಯೂಸಿಯಂ ನ ತೋರಿಸ್ತಾರೆ. ಇಲ್ಲೇ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಜಾಕ್ ಅಂತ. ಜಾಕ್ ಇಲ್ಲಿಗೆ ಏಂತಕ್ಕೆ ಬಂದಿರ್ತಾನೆ ಅಂದ್ರೆ ಒಂದು ಟ್ರೆಜರ್ ನ ಬಚ್ಚಿಟ್ಟಿರುವಂತ ಒಂದು ಮ್ಯಾಪ್ ಇದೇ ಒಂದು ಪ್ರೈವೇಟ್ ಮ್ಯೂಸಿಯಂ ಒಳಗಡೆ ಇದೆ ಅಂತ ಗೊತ್ತಾಗಿರುತ್ತೆ. ಹೀಗಾಗಿ ಆ ಮ್ಯಾಪ್ ನ ಕದಿಬೇಕು ಅಂದ್ಬಿಟ್ಟು ಬಂದಿರ್ತಾನೆ. ಅದೇ ರೀತಿ ಅಲ್ಲಿ ಇರುವಂತ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಚಕ್ಮಾ ಕೊಡ್ತಾ ಕೆಲವು ಆಂಟಿಕ್ ಪೀಸಸ್ ಗಳು ಇಟ್ಟಿರುವಂತ ಒಂದು ಸ್ಟೋರ್ ರೂಮ್ ಗೆ ಬರ್ತಾನೆ. ಬಂದಾಗ ಅವನ್ಗೆ ಒಂದು ಆರ್ಟ್ ನ ಹಿಂದಗಡೆ ಒಂದು ಸೀಕ್ರೆಟ್ ಲಾಕರ್ ಇರೋದು ಗೊತ್ತಾಗುತ್ತೆ. ಹೀಗಾಗಿ ಆ ಲಾಕರ್ ನ ಹ್ಯಾಕ್ ಮಾಡಿಬಿಟ್ಟು ಆ ಒಂದು ಸೀಕ್ರೆಟ್ ಲಾಕರ್ ನ ಓಪನ್ ಮಾಡಿದಾಗ ಅವನ್ಗೆ ಈ ವುಡನ್ ಪೀಸ್ ಒಳಗಡೆ ಉಗ್ರೇಟ್ ನ ಭಾಷೆಯಲ್ಲಿ ಬಚ್ಚಿಟ್ಟಿರುವ ಚಿನ್ನ ಎಲ್ಲಿದೆ ಅನ್ನೋ ವಿಷಯನ ಬರ್ದಿರ್ತಾರೆ. ಅದನ್ನ ಎತ್ಕೊಂಡಿದ ತಕ್ಷಣ ಅಲ್ಲಿ ಅಲಾರಾಮ್ ಸೈರನ್ ಆನ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಸೆನ್ಸರ್ ಇಟ್ಟಿರ್ತಾರೆ. ಹೀಗಾಗಿ ಅದನ್ನ ಕತ್ಕೊಂಡು ಹೋಗ್ದಲೆ ಅದ್ರದೊಂದು ಫೋಟೋನ ತಕೊಂಡು ಅದನ್ನ ಅಲ್ಲೇ ಬಿಟ್ಬಿಟ್ಟು ಆ ಮ್ಯೂಸಿಯಂ ಇಂದ ಎಸ್ಕೇಪ್ ಆಗೋಣ ಅಂತ ಆಚೆ ಬರ್ತಾನೆ. ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿ ಇವನು ತೆಗಳಾಕೊಂಡ್ಬಿಡ್ತಾನೆ. ಹೀಗಾಗಿ ಆ ಸೆಕ್ಯೂರಿಟಿ ಗಾರ್ಡ್ ಇವನ ಹಿಡಿಯೋಕೆ ಬಂದಾಗ ಇವರಿಬ್ರು ಒಂದು ಗಲಾಟೆಯಲ್ಲಿ ಇವನು ಫೋಟೋ ತಗೊಂಡಿದಂತ ಒಂದು ಕ್ಯಾಮ್ರಾ ಹೊಡೆದೋಗ್ಬಿಡುತ್ತೆ. ಇದರಿಂದ ಇವನ್ಗೆ ಬೇರೆ ವಿಧಿ ಕಾಣ್ದಲೆ ಆ ವುಡನ್ ಪೀಸ್ ನ ಎತ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ಆ ವುಡನ್ ಪೀಸ್ ನ ಎತ್ಕೊಂಡು ಇಲ್ಲಿರಂತ ಸೆಕ್ಯೂರಿಟಿ ಗಾರ್ಡ್ ಜೊತೆ ಫೈಟ್ ನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಲಿಸ್ ಅನ್ನ ಒಬ್ಳಿಗೆ ಕಾಲ್ ಮಾಡ್ಬಿಟ್ಟು ನಾಳೆ ನಾನು ಬೆಳಗ್ಗೆನೆ ಫ್ಲೈಟ್ ನ ಹಿಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಒಂದು ವಿಷಯನ ಹೇಳ್ತಾನೆ. ಈ ಒಂದು ವಿಷಯನ ಯಾವುದೋ ಒಂದು ವ್ಯಕ್ತಿ ಕೇಳಿಸ್ಕೊತಾ ಇರ್ತಾನೆ. ಇಲ್ಲಿಂದ ಸಿನ್ ಕಟ್ ಆಗಿ ನಾವು ಇಬ್ರು ವ್ಯಕ್ತಿಗಳನ್ನ ನೋಡ್ತೀವಿ. ಇವನ ಹೆಸರು ಅಲಿ, ಹಾಗೆ ಇವಳ ಹೆಸರು ನಾಡಿಯಾ ಅಂತ. ಇವರಿಬ್ರು ಕೂಡ ಆರ್ಕಿಯಾಲಜಿಸ್ಟ್ ಆಗಿರ್ತಾರೆ. ಇವರಿಬ್ರು ಕೂಡ ಮಿನಿಸ್ಟ್ರಿ ಆಫ್ ಆರ್ಕಿಯಾಲಜಿ ಅನ್ನೋ ಒಂದು ಗೌರ್ಮೆಂಟ್ ಇಂದ ಒಂದು ನೋಟಿಸ್ ನ ತಗೊಂಡು ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ. ಇವನ ಹೆಸರು ಆಲ್ಬರ್ಟ್ ಅಂತ. ಇವನೇ ಈ ಮೂವಿಯ ಮೇನ್ ವಿಲ್ಲನ್. ಇವನು ಆಕ್ಚುಲಿ ಇಲ್ಲಿ ಚಿನ್ನನ ಹುಡ್ಕೊಂತ ಕೆಲಸ ಮಾಡ್ತಾ ಇರ್ತಾನೆ. ಹೀಗಾಗಿ ಇವನ ಹತ್ರ ಬಂದ್ಬಿಟ್ಟು ಆ ಒಂದು ನೋಟಿಸ್ ನ ತೋರಿಸ್ತಾರೆ. ಗೌರ್ಮೆಂಟ್ಗೆ ನೀನ್ ಮಾಡ್ತಿದಂತ ಒಂದು ಇಲ್ಲಿಗಲ್ ಕೆಲಸ ಗೊತ್ತಾಗಿದೆ, ಹಾಗಾಗಿ ನೀನ್ ಈ ಕೆಲಸನ ನಿಲ್ಲಿಸ್ಬೇಕು ಅಂತ. ಇದ್ರ ಮುಂದಕ್ಕೂ ಕೂಡ ನೀನ್ ಈ ಜಾಗನ ಅಗಿಯೋಕೆ ಶುರು ಮಾಡಿದ್ರೆ ನೀನು ಜೈಲ್ಗೆ ಹೋಗ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ನ ಕೊಟ್ಟಿರ್ತಾರೆ. ಇವರಿಬ್ರು ಆರ್ಕಿಯಾಲಜಿಸ್ಟ್ ಆಗಿರ್ತಾರಲ್ಲ, ಹೀಗಾಗಿ ಈ ಆಲ್ಬರ್ಟ್ ಚಿನ್ನ ಹುಡುಕ್ತಿರೋಂತ ಒಂದು ವಿಷಯ ಇವರಿಗೆ ಗೊತ್ತಾಗಿ ಇವನ್ ಮೇಲೆ ಕಂಪ್ಲೇಂಟ್ ನ ಮಾಡಿರ್ತಾರೆ. ಹೀಗಾಗಿ ಅವನು ಕೂಡ ಇದಕ್ಕೇನು ರಿಯಾಕ್ಟ್ ಮಾಡೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಇವನ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಇವನು ಕೆಲಸಕ್ಕೆ ಇಟ್ಕೊಂಡಿದ್ದಾನಲ್ಲ, ಅವರಲ್ಲೇ ಯಾರೋ ಒಬ್ರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಾರೆ ಅಂತ. ಹೀಗಾಗಿ ಇವನು ಇಟ್ಕೊಂಡಿರೋಂತ ಎಲ್ಲಾ ಕೆಲಸಗಾರರನ್ನ ಶೂಟ್ ಮಾಡಾಕ್ಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನಾವು ಕ್ಯಾಲಿಫೋರ್ನಿಯಾದ ಒಂದು ಕಾಲೇಜಲ್ಲಿ ಒಂದು ಪ್ರೊಫೆಸರ್ ನ ನೋಡ್ತೀವಿ. ಇವನ ಹೆಸರು ಫೆಡ್ರಿಕ್ ಅಂತ. ಇವನು ತನ್ನ ಸ್ಟೂಡೆಂಟ್ಸ್ ಗಳಿಗೆ ಈ ಉಗ್ರೇಟ್ ನ ಒಂದು ಜನಾಂಗದ ಕತೆ ಹೇಳ್ತಾ ಇರ್ತಾನೆ. 1375 BC ಯಲ್ಲಿ ಈ ಜನಾಂಗ ಚಿನ್ನನ ಹುಡುಕೋದ್ರಲ್ಲಿ ತುಂಬಾನೇ ಫೇಮಸ್. ಹಾಗೆ ಈ ಜನಾಂಗನ ಆಳ್ತಿದಂತ ಒಬ್ಬ ರಾಜನ ಹತ್ರ ಒಂದು ಪವರ್ಫುಲ್ ವೆಪನ್ ಇರುತ್ತೆ. ಅದರ ಹೆಸರು ಬಂದ್ಬಿಟ್ಟು ಐರಿಸ್ ಮತ್ತು ಐ ಅಂತ. ಈ ಎರಡು ವೆಪನ್ ಗಳು ಒಟ್ಟಿಗೆ ಕೂಡಿದಾಗ ಒಂದು ಪವರ್ಫುಲ್ ವೆಪನ್ ಆಗಿ ಬದಲಾಗುತ್ತೆ. ಅದನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದಾಗಿರುತ್ತೆ. ಆದ್ರೆ ಈ ವಿಷಯ ಈಜಿಪ್ಷಿಯನ್ ಫ್ಯಾರೋ ಅಮಾನುಟಾಪ್ ಗೆ ಗೊತ್ತಾಗ್ಬಿಟ್ಟು ಸಿರಿಯಾ ಮೇಲೆ ದಾಳಿ ಮಾಡಿ ಈ ಉಗ್ರೇಟ್ ಜನಾಂಗದ ಹತ್ರ ಇರುವಂತ ಚಿನ್ನನೆಲ್ಲ ಕತ್ಕೊಂಡು ಹೋಗ್ತಾರೆ. ಆದ್ರೆ ಈ ಉಗ್ರೇಟ್ ಜನಾಂಗದವರು ಸಿರಿಯಾದಲ್ಲಿ ಕೆಲವು ಜಾಗಗಳಲ್ಲಿ ಕೆಲವು ಚಿನ್ನನ ಬಚ್ಚಿಕ್ತಾರೆ. ಇವರು ವಂಶದವರೇ ಅದನ್ನ ಕಾಯ್ಬೇಕು ಅಂದ್ಬಿಟ್ಟು ಆ ಬಚ್ಚಿಟ್ಟಿರೋ ಜಾಗನ ಪೊಯಂ ರೀತಿಯಲ್ಲಿ ಬರೆದು ಬಿಟ್ಟು ಬಿಟ್ಟಿದ್ದಾರೆ ಅಂತ. ಹೀಗಾಗಿ ಈ ಪ್ರೊಫೆಸರ್ ನ ಒಂದು ಟೀಮ್ ಕೂಡ ಸಿರಿಯಾಗೆ ಹೋಗಿ ಅಲ್ಲಿ ರಿಸರ್ಚ್ ಮಾಡೋಕೆ ಶುರು ಮಾಡಿರುತ್ತೆ. ಇಲ್ಲಿ ನಾವು ನಮ್ಮ ಹೀರೋ ಜಾಕ್ ನ ನೋಡ್ತೀವಿ. ಜಾಕ್ ಒಂದು ಜಾಗಕ್ಕೆ ಬಂದಾಗ ಇಲ್ಲಿ ಇವನ್ಗೆ ಲಿಸ್ ಮೀಟ್ ಆಗ್ತಾಳೆ. ಈ ಲಿಸ್ ಬೇರೆ ಯಾರು ಆಗಿರೋದಿಲ್ಲ, ಇವಾಗ ತಾನೇ ನೋಡಿದ್ವಲ್ಲ ಪ್ರೊಫೆಸರ್ ಫೆಡ್ರಿಕ್ ಅವನ ಮಗಳಾಗಿರ್ತಾಳೆ. ಜಾಕ್ ಕೂಡ ಫ್ರೆಡ್ರಿಕ್ ರಿಸರ್ಚ್ ರೂಮ್ ಗೆ ಬಂದ್ಬಿಟ್ಟು ಫ್ರೆಡ್ರಿಕ್ ಗೆ ಕಾಲ್ ಮಾಡ್ತಾನೆ. ಆಕ್ಚುಲಿ ಫ್ರೆಡ್ರಿಕ್ ಈ ರೀತಿಯಾದ ಮ್ಯೂಸಿಯಂ ಅಲ್ಲಿ ಈ ಉಗ್ರಿಟ್ ಜನಾಂಗದವರು ಬಚ್ಚಿಟ್ಟಿರುವಂತ ನಿಧಿ ಮ್ಯಾಪ್ ಅಲ್ಲಿದೆ ಅನ್ನೋ ಒಂದು ವಿಷಯನೇ ಹೇಳಿರ್ತಾನೆ. ಹೀಗಾಗಿ ಜಾಕ್ ಅದನ್ನ ಕತ್ಕೊಂಬರಕ್ಕೆ ಹೋಗಿರ್ತಾನೆ. ಅವಾಗ ಪ್ರೊಫೆಸರ್ ಕೂಡ ಆ ಫೋಟೋನೆಲ್ಲ ತೆಗೆದುಬಿಟ್ಟು ನೀನು ಅಲ್ಲಿಗೆ ಮೇಲ್ ಮಾಡು, ಅದನ್ನೆಲ್ಲ ಅವನು ನೋಡ್ಬೇಕಂತ ಅನ್ಬಿಟ್ಟು ಹೇಳ್ತಾನೆ. ಇವನು ಕೂಡ ಜಾಕ್ ಹತ್ರ ಬಂದ್ಬಿಟ್ಟು ಆ ಸಿಕ್ಕಿರುವಂತಹ ಟ್ರೆಜರ್ ಮ್ಯಾಪ್ ನ ನೋಡ್ತಾ ಇರ್ತಾನೆ. ಅದು ಉಗ್ರಿಟ್ ಭಾಷೆಯಲ್ಲಿ ಇರುತ್ತಲ್ಲ, ಅದನ್ನೆಲ್ಲಾನು ಕೂಡ ಅವನು ಕ್ಲೀನ್ ಆಗಿ ಡಿಕೋಡ್ ಮಾಡಿದಾಗ ಗೊತ್ತಾಗುತ್ತೆ
ಗೊತ್ತಿರುತ್ತೆ ಅದೊಂದು ಪೋಯಮ್ ಅಂತ. ನಮ್ ಹೀರೋಗೂ ಕೂಡ ಉಗ್ರೇಟ್ ಭಾಷೆ ಬರುತ್ತೆ, ಅವನು ಕೂಡ ಮುಂಚೆನೆ ಓದಿರ್ತಾನೆ, ಅವನಿಗೂ ಕೂಡ ಗೊತ್ತಿರುತ್ತೆ ಇದೊಂದು ಪೋಯಮ್ ಅಂತ. ಹೀಗಾಗಿ ಪ್ರೊಫೆಸರ್ಗೆ ಹೀಗೆ ಹೇಳ್ತಾನೆ, ನೋಡಿ ನನಗೆ ಅನ್ನಿಸ್ತೈತೆ ಇದ್ಯಾವುದೋ ಉಗ್ರೇಟ್ನ ಹಳೆ ಭಾಷೆಯ ಪೋಯಮ್ ಅಂತ. ಯಾಕೆಂದ್ರೆ ಯಾವುದೇ ರೀತಿಯ ಡೈರೆಕ್ಷನ್ ಇಲ್ಲ, ಎಲ್ಲಿ ಬಚ್ಚಿಟ್ಟಿದೀವಿ ಅನ್ನೋ ಒಂದು ಕರೆಕ್ಟ್ ಆಗಿ ಕ್ಲೂ ಇಲ್ಲ, ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಮುಗೀತು, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ. ಆದ್ರೆ ಪ್ರೊಫೆಸರ್ ಇದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಹೀಗಾಗಿ ನಾಳೆ ಆಗ್ತಿದ್ದಂಗೆನೆ ನಾವು ಸರಿಯಾಗಿ ಹೋಗ್ಬೇಕು, ಅದಕ್ಕೆ ರೆಡಿ ಆಗು ಅಂತ ಹೇಳ್ತಾರೆ. ಇದರಿಂದ ನಾನ್ ಸರಿಯಾಗಿ ಬರೋದಿಲ್ಲ, ಲಾಸ್ಟ್ ಟೈಮ್ ಇದೇ ರೀತಿ ಹೋಗ್ಬಿಟ್ಟು ಮರುಭೂಮಿ ನಾವಿಬ್ರು ಕಳೆದೋಗಿ ತುಂಬಾನೇ ಒದ್ದಾಡ್ಬಿಟ್ಟಿದ್ವಿ, ನಾನ್ ಮತ್ತೆ ಅದೇ ತಪ್ಪನ ಮಾಡೋದಿಲ್ಲ, ಬೇಕಾದ್ರೆ ನೀವು ಹೋಗಿ ನಾನ್ ಬರೋದಿಲ್ಲ ಅಂತ. ಹೀಗಾಗಿ ಪ್ರೊಫೆಸರ್ ಕೂಡ ನೀನ್ ನನ್ನ ಜೊತೆಗೆ ಬರ್ಲೇಬೇಕು, ಯಾಕೆಂದ್ರೆ ಉಗ್ರೇಟ್ನ ಭಾಷೆ ನಿನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಇದರಿಂದ ನೀನ್ ನನ್ನ ಜೊತೆಗೆ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ನಮ್ ಹೀರೋ ಇದಕ್ಕೆ ಒಪ್ಕೊಳ್ದಾನೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದಾದ್ಮೇಲೆ ಪ್ರೊಫೆಸರ್ ನೈಟ್ ಒಂದು ಮ್ಯಾಪ್ ನ ಕ್ಲೀನ್ ಆಗಿ ರೀಡಿಂಗ್ ಮಾಡ್ತಿರ್ಬೇಕಾದ್ರೆ ಅವನಿಗೂ ಒಂದು ಪಾಯಿಂಟ್ ಗೊತ್ತಾಗ್ಬಿಟ್ಟು ಒಂದು ಜಾಗದಲ್ಲಿ ಮಾರ್ಕ್ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಪ್ರೊಫೆಸರ್ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಶೂಟ್ ಮಾಡಿ ಅವನ್ನ ಸಾಯಿಸಾಕ್ಬಿಟ್ಟು ಆ ಟ್ರೆಜರ್ ಮ್ಯಾಪ್ ಇರುವಂತ ವುಡನ್ ಪೀಸ್ ನ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಮತ್ತೆ ಇದಾದ್ಮೇಲೆ ನಮ್ ಹೀರೋ ನಾಳೆ ಬೆಳಗ್ಗೆ ಪ್ರೊಫೆಸರ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ಪ್ರೊಫೆಸರ್ ಸತ್ತು ಬಿದ್ದಿರ್ತಾನೆ. ಹೀಗಾಗಿ ತುಂಬಾನೇ ಬೇಜಾರು ಮಾಡ್ಕೋತಾನೆ, ಯಾಕೆಂದ್ರೆ ನಮ್ ಹೀರೋನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿರೋದೇ ಈ ಪ್ರೊಫೆಸರು. ಹೀಗಾಗಿ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಮತ್ತೆ ಪ್ರೊಫೆಸರ್ಗೆ ಈ ಉಗ್ರೇಟ್ ನ ಚಿನ್ನನ ಕಂಡಿಡಿಬೇಕು ಅನ್ನೋದೇ ಒಂದು ಗುರಿ ಆಗಿತ್ತಲ್ಲ, ಹೀಗಾಗಿ ಆ ಒಂದು ಆಸೆನ ನಾನು ನೆರವೇರಿಸಬೇಕು ಅನ್ನೋದು ಡಿಸೈಡ್ ಮಾಡ್ಕೋತಾನೆ. ಹೀಗಾಗಿ ಇವನು ಸಿರಿಯಾಗಿ ಹೋಗೋಕೆ ಡಿಸೈಡ್ ಮಾಡ್ಕೋತಾನೆ, ಯಾಕೆಂದ್ರೆ ಅಲ್ಲಿ ಏನಾದ್ರೂ ಫ್ರೆಡ್ರಿಕ್ ನ ಕೊಂದಿರ್ಬೋದು ಅನ್ನೋ ಒಂದು ಡೌಟ್ ಇಂದ. ಹೀಗಾಗಿ ನಮ್ ಹೀರೋ ಸಿರಿಯಾಗಿ ಬರ್ತಾನೆ. ಸಿರಿಯಾಗಿ ಬಂದಾಗ ಇವನ್ಗೆ ತಾರಿಕ್ ಮೀಟ್ ಆಗ್ತಾನೆ. ಇವನು ಸಿರಿಯಾದ ಲೋಕಲ್ ಗೈಡ್ ಆಗಿರ್ತಾನೆ. ಹಾಗೆ ನಮ್ ಹೀರೋ ನಾಡಿಯಾನು ಕೂಡ ಮೀಟ್ ಆಗ್ತಾನೆ. ಆಕ್ಚುಲಿ ಅಲಿನೇ ನಮ್ ಹೀರೋನ ನೋಡ್ಕೊಳ್ಳೋಕೆ ಅಂತ ಬಿಟ್ಟಿರ್ತಾನೆ. ಆಗ ನಾಡಿಯಾನು ಕೂಡ ಹೇಳ್ತಾನೆ, ಅಲಿ ಈ ಸದ್ಯಕ್ಕೆ ಇಲ್ಲಿಲ್ಲ, ಅವನು ಬೇರೆ ಜಾಗದಲ್ಲಿ ಇದ್ದಾನೆ. ಅದಕ್ಕಿಂತ ಮುಂಚೆ ಅಲಿ ನನಗೆ ಇನ್ನೊಂದು ವಿಷಯ ಹೇಳಿದ್ದ, ನೀನನ್ನ ಕರ್ಕೊಂಡು ಒಬ್ಬರ ಹತ್ರ ಹೋಗೋದಕ್ಕೆ, ಹೀಗಾಗಿ ನೀನ್ ಇವಾಗ ಅವ್ರ ಹತ್ರನೇ ಹೋಗ್ಬೇಕು ಅಂದ್ಬಿಟ್ಟು ತಾರಿಕ್ ನ ಟ್ಯಾಕ್ಸಿಯ ಮೂಲಕ ಹೋಗೋಕೆ ಶುರು ಮಾಡ್ತಾರೆ. ಅದೇ ರೀತಿ ಇವರೊಂದು ಮಾರ್ಕೆಟ್ಗೆ ಬಂದ್ಬಿಟ್ಟು ಅಲಿನ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಒಂದು ಲೆಟರ್ನ ಕೊಡೋದಕ್ಕೆ ಹೇಳಿದ ಅನ್ಬಿಟ್ಟು ಒಂದು ಲೆಟರ್ನ ಕೊಡ್ತಾನೆ. ಆಗ ನೋಡ್ತಿದ್ದಂಗೆನೆ ಅದೇ ಲೆಟರ್ನ ಕಿತ್ಕೊಳ್ಳೋದಕ್ಕೆ ಅನ್ಬಿಟ್ಟು ಕೆಲವು ಜನರೇ ಬಂದ್ಬಿಟ್ಟು ಇವನ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಹೀಗಾಗಿ ನಮ್ಮ ಹೀರೋನು ಕೂಡ ಅವ್ರ ಜೊತೆ ಫೈಟ್ ನ ಮಾಡ್ತಾನೆ. ಆದ್ರೆ ನೋಡಿದ್ರೆ ತುಂಬಾ ಜನ ಬರ್ತಾ ಇರ್ತಾರೆ. ಹೀಗಾಗಿ ನಾಡಿಯನ್ನ ಕರ್ಕೊಂಡು ತಾರಿಕ್ನ ಟ್ಯಾಕ್ಸಿಯಲ್ಲಿ ತುಂಬಾನೇ ವೇಗವಾಗಿ ಹೋಗೋಕೆ ಶುರು ಮಾಡ್ತಾರೆ. ಹೀಗೆ ಹಾಗೋ ಹೀಗೋ ಮಾಡಿ ಅವನ ಕೈಯಿಂದ ತಪ್ಪಿಸ್ಕೊಂಡು ಒಂದು ಹೋಟೆಲ್ ಅಲ್ಲಿ ಹೋಗಿ ಸ್ಟೇ ಆಗ್ತಾರೆ. ಹೋಟೆಲ್ಗೆ ಬಂದ್ಬಿಟ್ಟು ಅಲ್ಲಿ ಕಳ್ಸಿರೋಂತ ಒಂದು ಚೀಟಿನ ನೋಡ್ತಾನೆ. ಅದ್ರ ಒಳಗಡೆ ಉಗ್ರೇಟ್ ನ ಒಂದು ಮ್ಯಾಪ್ ಇರುತ್ತೆ. ಹೀಗಾಗಿ ಲಿಸ್ಗೆ ಕಾಲ್ ಮಾಡ್ಬಿಟ್ಟು ಉಗ್ರೇಟ್ ನ ಸ್ಯಾಟಲೈಟ್ ನ್ಯೂ ಇಮೇಜ್ ನ ಕಳಿಸ್ಕೊತಾನೆ. ಹೀಗಾಗಿ ಆ ನ್ಯೂ ಇಮೇಜ್ ಹಾಗೆ ಅಲ್ಲಿ ಕಳ್ಸಿರೋಂತ ಒಂದು ಇಮೇಜ್ ನ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾನೆ. ಅವಾಗ ಇವನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಗ ಅದೇ ರೂಮ್ಗೆ ನಾಡಿಯಾ ಬರ್ತಾಳೆ. ಹೀಗಾಗಿ ನಾಡಿಯಾನ ಒಂದು ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾನು ಹೇಳೋಕೆ ಶುರು ಮಾಡ್ತಾನೆ. ನಾವು ಅಲಿಗೆ ಮೇಲ್ ಅಲ್ಲಿ ನಮಗೆ ಸಿಕ್ಕಿರುವಂತ ಟ್ರೆಜರ್ ಮ್ಯಾಪ್ ನ ಕಳ್ಸಿತ್ತು. ಅವನು ಈ ನಕ್ಷೆನ ರೀಡ್ ಮಾಡ್ಬಿಟ್ಟು ನಮಗೆ ಟ್ರೆಜರ್ ಎಲ್ಲಿದೆ ಅಂತ ಹೇಳಿದ್ದಾನೆ. ಆ ಟ್ರೆಜರು ಶೆವಿಲ್ ಜಹಾರ್ ಅನ್ನೋ ಒಂದು ಜಾಗದಲ್ಲಿ ಇದೆ ಅಂತ. ಅವಾಗ ನಾಡಿಯಾನು ಕೂಡ ಹೇಳ್ತಾಳೆ, ಆ ಜಾಗ ಇವಾಗ ನೀರೊಳಗಡೆ ಮುಳುಗೋಗ್ಬಿಟ್ಟಿದೆ, ಅದು ಇವಾಗ ಅಲ್ಲಿಲ್ಲ ಅಂತ. ಈ ಒಂದು ವಿಷಯನ ಕೇಳಿ ನಮ್ಮ ಹೀರೋಗೆ ಡೌಟ್ ಬರುತ್ತೆ. ಯಾಕಪ್ಪ ಅಂದ್ರೆ ಪ್ರೊಫೆಸರ್ ಫ್ರೆಡ್ರಿಕ್ ಕೂಡ ಆ ಒಂದು ಪೊಯಮ್ ನ ರೀಡ್ ಮಾಡಿ ಅರ್ಥ ಮಾಡ್ಕೊಂಡು ಅವನು ಒಂದು ಜಾಗದಲ್ಲಿ ಮಾರ್ಕ್ ಮಾಡಿರ್ತಾನೆ. ಆದ್ರೆ ಈಗ ಅಲ್ಲಿ ಒಂದು ಜಾಗದ ಹೆಸರನ್ನ ಹೇಳ್ತಾ ಇರ್ತಾನೆ. ಹೀಗಾಗಿ ಅಲ್ಲಿ ನಮ್ಗೆ ತಪ್ಪು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದಾನೆ, ನಂಗೆ ಅಲ್ಲಿ ಮೇಲೆ ಡೌಟ್ ಬರ್ತಾ ಇದೆ ಅಂತ. ಹೀಗಾಗಿ ನಾಡಿಯನ್ನು ಕೂಡ ಅವನ ಮೇಲೆ ಅಷ್ಟೊಂದು ಡೌಟ್ ಬರಬೇಡ, ನಾನು ಅವನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅಂತ ಇವನ್ ಹತ್ರ ವಾದ ಮಾಡ್ತಾ ಇರ್ತಾಳೆ. ಆಗ ಆ ಜಾಗಕ್ಕೆ ಆಲ್ಬರ್ಟ್ ಬರ್ತಾನೆ. ಆಲ್ಬರ್ಟ್ ನಮ್ಮ ಹೀರೋನ ನೋಡ್ಬಿಟ್ಟು ಒಬ್ರಿಗೊಬ್ರು ಮಾತಾಡೋಕೆ ಶುರು ಮಾಡಿರ್ತಾರೆ. ಮತ್ತೆ ಆಲ್ಬರ್ಟ್ ನಮ್ಮ ಹೀರೋ ಜೊತೆ ಮಾತಾಡ್ಬಿಟ್ಟು ರಷ್ಯನ್ ಮಾಫಿಯಾ ಗ್ಯಾಂಗ್ ಜೊತೆಗೆ ಮೀಟಿಂಗ್ ಮಾಡೋದಕ್ಕೆ ಅಂತ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ನಾಡಿಯಾ ಕೇಳ್ತಾಳೆ, ನಿನ್ಗೂ ಆಲ್ಬರ್ಟ್ಗೂ ಏನ್ ಸಂಬಂಧ ಅಂತ. ಹೀಗಾಗಿ ನಮ್ಮ ಹೀರೋ ಹೇಳೋಕೆ ಶುರು ಮಾಡ್ತಾನೆ. ಮುಂಚೆ ನಮ್ಮ ಹೀರೋ ಇವನ್ ಜೊತೆಗೇನೆ ಕೆಲಸ ಮಾಡ್ತಾ ಇರ್ತಾನೆ. ಈ ಆಲ್ಬರ್ಟ್ ಹಾಗೆ ನಮ್ಮ ಹೀರೋ ಇಬ್ರು ಸೇರ್ಕೊಂಡು ಆಂಟಿಕ್ ಪೀಸ್ ಗಳನ್ನ ಕತ್ಕೊಂಡು ರಷ್ಯಾಗೆ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋಗೆ ಈ ಒಂದು ಕೆಲಸ ಇಷ್ಟ ಇಲ್ದಲೆ ಅದರಿಂದ ಆಚೆ ಬರೋದಕ್ಕೆ ಒದ್ದಾಡ್ತಾ ಇರ್ತಾನೆ. ಅವಾಗ ಇದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿದ್ದೆ ಈ ಪ್ರೊಫೆಸರ್ ಫೆಡ್ರಿಕ್. ಹೀಗಾಗಿ ಈ ಒಂದು ವಿಷಯನ ಹೇಳ್ಬಿಟ್ಟು ನಮ್ಮ ಹೀರೋನು ಕೂಡ ತನ್ನ ಹೋಟೆಲ್ ಅಲ್ಲಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕಳ್ಸಿರುವಂತ ಟ್ರೆಜರ್ ಮ್ಯಾಪ್ ನ ಕದಿಯೋದಕ್ಕೆ ಅನ್ಬಿಟ್ಟು ಇಬ್ರು ವ್ಯಕ್ತಿಗಳು ಬರ್ತಾರೆ. ಆದ್ರೆ ನಮ್ಮ ಹೀರೋ ಇವ್ರ ಜೊತೆ ಫೈಟ್ ನ ಮಾಡೋಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ಆಗುದಿಲ್ಲ. ಆ ಬಂದಂತ ಇಬ್ರು ವ್ಯಕ್ತಿಗಳು ಆ ಒಂದು ಟ್ರೆಜರ್ ಮ್ಯಾಪ್ ನ ಕತ್ಕೊಂಡು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ. ಈ ಒಂದು ಗಲಾಟೆ ಆಗಿರೋದ್ರಿಂದ ಇವ್ರ ರೂಮ್ಗೆ ನಾಡಿಯಾ ಬಂದು ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಕಳ್ಸಿದಂತ ಒಂದು ಟ್ರೆಜರ್ ಮ್ಯಾಪ್ ನ ಯಾರೋ ಇಬ್ರು ಅನ್ನೋನ್ ಪರ್ಸನ್ ಬಂದು ಎತ್ಕೊಂಡು ಹೊಂಟೋಗ್ಬಿಟ್ರು. ಇವಾಗ ನನಗೆ ಅಲ್ಲಿ ಮೇಲೆ ತುಂಬಾನೇ ಡೌಟ್ ಬರ್ತೈತೆ, ನಾನು ಇವಾಗ ಅರ್ಜೆಂಟ್ ಆಗಿ ಅಲ್ಲಿನ ಮೀಟ್ ಮಾಡ್ಲೇಬೇಕು, ಅವನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಅವನ ಮೇಲೆ ತುಂಬಾ ಡೌಟ್ ಬಂದ್ಬಿಟ್ಟು ಅವನ ಇವಾಗ್ಲೇ ಮೀಟ್ ಮಾಡ್ಬೇಕು ಅಂತ ಹೊರಡಕ್ಕೆ ಶುರು ಮಾಡ್ತಾನೆ. ಅವನು ರಾಸ್ ಶಾಮ್ರಾದಲ್ಲಿ ಇರ್ತಾನೆ. ಇದರಿಂದ ನಾಡಿಯನ್ನು ಕೂಡ ಇವನ್ ಜೊತೆ ಬರೋಕೆ ಶುರು
ಮಾಡ್ತಾಳೆ. ಹೀಗೆ ಬರ್ತಿರ್ಬೇಕಾದ್ರೆ ನಾವು ನೋಡ್ತೀವಿ ಇವ್ರನ್ನ ಯಾರೋ CC ಕ್ಯಾಮ್ರಾದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗೆ ಮುಂದೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಆ ಒಂದು ಕಾರ್ಗೆ ಡೀಸೆಲ್ ಹಾಕ್ಸ್ಕೊತಿರ್ಬೇಕಾದ್ರೆ ನಾಡಿಯಾಗೆ ಒಂದು ಕಾಲ್ ಬರುತ್ತೆ, ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅಲ್ಲಿನ ಡೆತ್ ಆಗಿದೆ ಅಂತ. ಇದರಿಂದ ನಾಡಿಯಾಗಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ನಮ್ ಹೀರೋಗೆ ಅರ್ಥ ಆಗುತ್ತೆ ಇಲ್ಲಿ ಅಲಿದು ಪಾತ್ರ ಏನೂ ಇಲ್ಲ, ಅವ್ನು ತುಂಬಾನೇ ಇನ್ನೋಸೆಂಟ್ ಅಂತ, ಇದರಿಂದ ಬೇರೆ ಯಾರ್ದೋ ಕೈವಾಡ ಇದೆ ಅಂತ. ಹೀಗಾಗಿ ನಾಡಿ ಹತ್ರ ಹೇಳೋಕೆ ಶುರು ಮಾಡ್ತಾನೆ. ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಪ್ರೊಫೆಸರ್ ಈ ಒಂದು ಪೊಯಮ್ನ ರೀಡ್ ಮಾಡಿ ಒಂದು ಜಾಗನ ಮಾರ್ಕ್ ಮಾಡಿದ್ರು, ಅದ್ರ ಹೆಸರೇ ಬಿಶ್ರಿ ಮೌಂಟೇನ್ ಅಂತ. ಇದರಿಂದ ನಾವು ಅಲ್ಲಿ ಹೋಗೋಣ, ನಾವು ಅಲ್ಲಿ ಹೋದ್ರೆ ಏನಾರು ಕ್ಲೂ ಸಿಗುತ್ತೆ ಅನ್ಬಿಟ್ಟು ಇವನ್ನ ಪ್ಲಾನ್ ಪ್ರಕಾರನೇ ಆ ಬಿಶ್ರಿ ಮೌಂಟೇನ್ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಒಂದು ಗ್ಯಾಂಗ್ ನ ಕಾರ್ ಬಂದ್ಬಿಟ್ಟು ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡಿ ಇವ್ರನ್ನ ಮುಗ್ಸೋಕೆ ಅಂತ ಬರ್ತಾ ಇರ್ತಾರೆ. ಇದನ್ನ ನೋಡಿದಂತ ನಮ್ಮ ಹೀರೋ ಕಾರ್ನ ತುಂಬಾನೇ ವೇಗವಾಗಿ ಓಡಿಸೋಕೆ ಶುರು ಮಾಡ್ತಾನೆ. ಹಾಗೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನ್ಬಿಟ್ಟು ಬೇರೆ ಒಂದು ರೂಟ್ನ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ತುಂಬಾನೇ ವೇಗವಾಗಿ ಮುಂದೆ ಬರ್ತಾನೆ. ಮುಂದೆ ಬಂದಾಗ ರೋಡ್ ಕೂಡ ಎಂಡ್ ಆಗ್ಬಿಡುತ್ತೆ. ಹೀಗಾಗಿ ನಮ್ಮ ಹೀರೋಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ದಲೆ ತಾರೀಕ್ನ ಅಲ್ಲೇ ಇರೋದಕ್ಕೆ ಬಿಟ್ಬಿಟ್ಟು ಇವ್ರುಗಳು ಹಾಗೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ಮತ್ತೆ ಇನ್ನೊಂದು ಗ್ಯಾಂಗು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಮತ್ತೆ ಇವರು ತಾರೀಕ್ನ ಕಾರ್ನ ಎತ್ಕೊಂಡು ಹೋಗಕ್ಕೆ ಅಂತ ಬರ್ತಾರೆ. ಆದ್ರೆ ಕಾರ್ನ ಒಂದು ಇಂಜನ್ಗೆ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಅದು ಮೂವ್ ಆಗೋದಿಲ್ಲ. ಹೀಗಾಗಿ ಕಾರ್ನ ಹಿಂದಗಡೆ ಇವರು ಬಚ್ಚಿಕೊಂಡಿರ್ತಾರೆ. ಆಗ ಅಲ್ಲಿಗೆ ಇನ್ನೊಂದು ಗ್ಯಾಂಗ್ ಬಂದ್ಬಿಟ್ಟು ಇವ್ರು ಶೂಟ್ ಮಾಡ್ತಿದ್ರಲ್ಲ ಆ ಗ್ಯಾಂಗ್ಗೆ ಇವ್ರು ಶೂಟ್ ಮಾಡ್ಬಿಟ್ಟು ನಮ್ಮ ಹೀರೋನ ಸೇಫ್ ಮಾಡ್ತಾರೆ. ಆದ್ರೆ ಆ ಒಂದು ಗ್ಯಾಂಗ್ ನ ಲೀಡರ್ ಬೇರೆ ಯಾರು ಆಗಿರೋದಿಲ್ಲ, ಈ ಆಲ್ಬರ್ಟ್ ಆಗಿರ್ತಾನೆ. ಹೀಗಾಗಿ ಆಲ್ಬರ್ಟ್ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ನಾನು ಹೀಗೆ ಪಕ್ಕದ ರೋಡಲ್ಲಿ ಹೋಗ್ತಿದ್ದೆ, ಇಲ್ಲಿ ಶೂಟ್ ಮಾಡ್ತಿರೋಂತ ಶಬ್ದ ಕೇಳಿ ಬಂದು ನಿನ್ಗೆ ಸಹಾಯ ಮಾಡಿದೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಅವನ ಒಂದು ಗಾಡಿಲಿ ಡಿಕ್ಕಿಲಿ ಈ ಆಕ್ಸಿಜನ್ ಸಿಲಿಂಡರ್ ಹಾಗೆ ಡೈವಿಂಗ್ ಸೂಟ್ ನ ನೋಡ್ತಾನೆ. ಇವಾಗ ನಮ್ಮ ಹೀರೋಗೆ ಎಲ್ಲಾನು ಕೂಡ ಅರ್ಥ ಆಗೋಗ್ಬಿಡುತ್ತೆ. ಮ್ಯಾಪ್ ನ ಕದಿಯೋಕೆ ಕಳ್ಸಿದ್ದು ಇವನೇ, ನಮ್ಮ ಪ್ರೊಫೆಸರ್ ನ ಸಾಯಿಸಿದ್ದು ಇವನೇ, ಹಾಗೆ ಅಲ್ಲಿನ ಸಾಯಿಸಿದ್ದು ಕೂಡ ಇವನೇ ಅಂತ. ಇದರಿಂದ ತುಂಬಾ ಕೋಪ ಬಂದ್ಬಿಡುತ್ತೆ ಇವನ್ಗೆ. ಹೀಗಾಗಿ ಆಲ್ಬರ್ಟ್ ಕೂಡ ಹೇಳ್ತಾನೆ, ನೀನ್ ತುಂಬಾ ಜಾಣ ಇದೆಯಾ, ಎಷ್ಟು ಬೇಗ ಕಂಡಿಡ್ದು ಬಿಟ್ಟೆ, ಹೌದು ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ. ಮತ್ತೆ ಹಾಗೆ ನಮ್ಮ ಹೀರೋನ ಅವನ ಒಂದು ಟೆಂಟ್ಗೆ ಹೋಗ್ಬಿಟ್ಟು ಕಟ್ ಆಗ್ಬಿಟ್ಟು ನಾಡಿಯನ ಕುತ್ತಿಗೆಗೆ ಚಾಕುನ ಹಿಟ್ಟಿ ನಮ್ಮ ಜಾಕ್ನ ಹೆದರಿಸ್ತಾನೆ. ನೀನೇನಾದ್ರೂ ಆ ಟ್ರೆಜರ್ ಇರುವಂತ ಜಾಗ ಇಲ್ಲಿ ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಮುಗಿಸ್ತೀನಿ ಅಂತ. ಯಾಕೆಂದ್ರೆ ಆಲ್ಬರ್ಟ್ಗೆ ಸಿಕ್ಕಿರುವಂತ ಜಾಗದ ಹೆಸರು ಬಂದ್ಬಿಟ್ಟು ನದಿ ಸೈಡ್ ಅಲ್ಲಿ ಇರೋದು, ಆದ್ರೆ ನಮ್ಮ ಹೀರೋ ಹೋಗ್ತಿದ್ದಂತ ಜಾಗ ಡೆಸರ್ಟ್ ಸೈಡ್ಗೆ ಅಂದ್ರೆ ಮರುಭೂಮಿ ಸೈಡ್ಗೆ. ಹೀಗಾಗಿ ಈ ಪ್ರಶ್ನೆ ಮಾಡ್ತಾನೆ. ಹೀಗಾಗಿ ಜಾಕ್ ಕೂಡ ನಮ್ಮ ಹೀರೋಯಿನ ಕಾಪಾಡೋದಕ್ಕೋಸ್ಕರ ಆ ಒಂದು ಟ್ರೆಜರ್ ಎಲ್ಲಿದೆ ಅಂತ ಹೇಳ್ಬಿಡ್ತಾನೆ. ಅದ್ರ ಹೆಸರೇ ಬಿಶ್ರಿ ಮೌಂಟೇನ್. ಈ ಒಂದು ವಿಷಯನ ತಿಳ್ಕೊಂಡ ಇವ್ರುಗಳು ಇವ್ರನ್ನ ಇಲ್ಲೇ ಕಟ್ ಹಾಕ್ಬಿಟ್ಟು ಅವರು ರೆಸ್ಟ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ನೈಟ್ ಆಗ್ಬಿಟ್ಟಿರುತ್ತೆ. ಆಗ ತಾರೀಕ್ ಬಂದ್ಬಿಟ್ಟು ಇವ್ರನ್ನ ಆ ಜಾಗದಿಂದ ಸೇವ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇವ್ರು 3 ಜನನು ಕೂಡ. ಹೀಗೆ ಇವರು ಆ ಒಂದು ಮರುಭೂಮಿಲಿ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಆ ಮರುಭೂಮಿಲಿ ನಡ್ಕೋತಾ ಮುಂದೆ ಬರ್ತಾ ಇರ್ತಾರೆ. ಹಾಗೆ ಇವರು ಹೋಗ್ತಾ ಇರೋದನ್ನ ಯಾರೊಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತೆ ಇವ್ರು 3 ಜನಕ್ಕೂ ಕೂಡ ತುಂಬಾನೇ ಸುಸ್ತಾಗ್ಬಿಟ್ಟಿರುತ್ತೆ. ತುಂಬಾನೇ ನಡೆದು ಹೀಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಜಾಗದಲ್ಲಿ ಒಂದು ಫ್ಯಾಮಿಲಿ ಸ್ಟೇ ಆಗಿರೋದನ್ನ ನೋಡ್ತಾರೆ. ಹೀಗಾಗಿ ಆ ಫ್ಯಾಮಿಲಿಯ ತಂದೆಯಾದ ಹಸನ್ ಹತ್ರ ಹೋಗ್ಬಿಟ್ಟು ಮೀಟ್ ಆಗ್ಬಿಟ್ಟು ಸ್ವಲ್ಪ ಊಟನ ಕೇಳ್ತಾರೆ. ಹೀಗಾಗಿ ಆ ಒಂದು ವ್ಯಕ್ತಿ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾನೆ. ಹೀಗಾಗಿ ಇವ್ರನ್ನ ಚೆನ್ನಾಗಿ ನೋಡ್ಕೋತಾನೆ. ಮತ್ತೆ ಅಲ್ಲಿ ಸಾಯಂಕಾಲ ಆಗ್ತಾ ಬರ್ತಾ ಇರುತ್ತೆ. ಹೀಗಾಗಿ ಹಸನ್ ಇವ್ರನ್ನೆಲ್ಲರನ್ನು ಕೂಡ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಈ ಜಾಗದಲ್ಲಿ ಸನ್ಸೆಟ್ ಆಗ್ತಿರ್ಬೇಕಾದ್ರೆ ಒಂದು ಸುಂದರವಾಗಿರೋ ದೃಶ್ಯ ಕಾಣುತ್ತೆ, ಅದನ್ನೆಲ್ಲ ನೀವು ನೋಡಿ ಅಂತ. ಹಾಗಾಗಿ ಅವರು ಕೂಡ ನೋಡ್ತಾರೆ. ನಮ್ಮ ಹೀರೋಗ್ ಅಬ್ಸರ್ವ್ ಮಾಡ್ತಾನೆ. ಆ ಒಂದು ಸನ್ಸೆಟ್ ಆಗ್ತಿರ್ಬೇಕಾದ್ರೆ 2 ಬಂಡೆಗಳ ಮಧ್ಯೆ ಈ ಸೂರ್ಯನ ಬೆಳಕು ಬೀಳ್ತಿದ್ದಂಗೆ ಅದು ಕಣ್ಣ ರೀತಿ ಹೊಳೆಯಕ್ಕೆ ಶುರುವಾಗಿರುತ್ತೆ. ಹೀಗಾಗಿ ಆ ಪೊಯಮ್ ಅಲ್ಲಿ ಇದ್ದಂತ ಒಂದು ಲೈನು ಇವನ್ಗೆ ಅರ್ಥ ಆಗುತ್ತೆ. ಆ ಒಂದು ಪೊಯಮ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಈ ಒಂದು ಹೊಳೆಯ ಕಣ್ಣಿನ ಕೆಳಗಡೆ ಆ ಒಂದು ನಿಧಿ ಅಡಗಿದೆ ಅಂತ. ನಾಡಿಯಾಗಿ ಈ ಒಂದು ವಿಷಯನೇ ಹೇಳ್ತಾನೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ. ಹೀಗಾಗಿ ಹಸನ್ ಹತ್ರ ಈ ಒಂದು ಚಿನ್ನದ ವಿಷಯನೇ ಹೇಳ್ಬಿಟ್ಟು ಅವನ ಹತ್ರ ಇದ್ದಂತ 2 ಕುದುರೆಗಳನ್ನ ಈಸ್ಕೊಂಡು ಹಸನ್ ಯೂಸ್ ಮಾಡ್ತಿದ್ದಂತ ಒಂದು ವ್ಯಾನ್ ನ ತಾರೀಖಿಗೆ ಕೊಟ್ಬಿಟ್ಟು ಸಹಾಯಕ್ಕೆ ಯಾರನ್ನಾರ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾನೆ. ಹೀಗಾಗಿ ಇವರು ಆ ಒಂದು ಕುದುರೆನ ಯೂಸ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವರು ಹೊರಡಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇವರು ಹೋಗ್ತಿರೋದನ್ನ ಮತ್ತೆ ಇನ್ನೊಬ್ಬ ವ್ಯಕ್ತಿ ನೋಡ್ಬಿಟ್ಟು ಇದನ್ನ ಆಲ್ಬರ್ಟ್ಗೆ ಹೇಳ್ತಾನೆ. ಹೀಗಾಗಿ ಆಲ್ಬರ್ಟ್ ಆ ವ್ಯಕ್ತಿ ಹೇಳಿರುವಂತ ಜಾಗಕ್ಕೆ ಬರಕ್ಕೆ ಶುರು ಮಾಡಿರ್ತಾನೆ. ಇವರು ಹೀಗೆ ಟ್ರಾವೆಲ್ ಮಾಡ್ತಾ 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 ಬರ್ತಾರೆ. ಒಂದು ಟೈಮ್ ಅಂತ ಬಂದಾಗ ಕುದುರೆ ಮೇಲಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಇವರು ನಡ್ಕೊಂಡೇ ಹೋಗ್ಬೇಕು. ಇದರಿಂದ ಇವರು ಬೆಟ್ಟಗಳನ್ನೆಲ್ಲ ಹತ್ಕೋತಾ ಬಿಶ್ರಿ ಮೌಂಟೇನ್ ಹತ್ರ ಬಂದೇ ಬಿಡ್ತಾರೆ. ಬಂದಾಗ ನೋಡ್ತಾರೆ ಆ ಜಾಗದಲ್ಲಿ ಒಂದು ಮರುಭೂಮಿಯ ಸುನಾಮಿ ಬರ್ತಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇವರು ಅದೇ ಜಾಗದಲ್ಲಿ ಇದ್ದಂತ ಒಂದು ಗುಹೆ ಒಳಗಡೆ ಹೊರಟೋಗ್ತಾರೆ. ಹೊರಟೋದಾಗ ಮುಂದೆ ಹೋದಾಗ ಇವ್ರಿಗೆ ತುಂಬಾನೇ ದಾರಿಗಳು ಸಿಗುತ್ತೆ. ಇದರಿಂದ ಅಲ್ಲಿ ಸಿಕ್ಕಂತ ಕ್ಲೂಗಳನ್ನೆಲ್ಲ ನಮ್ಮ ಹೀರೋ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೋತಾ ಮುಂದೆ ಬರ್ತಾ ಇರ್ತಾನೆ. ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಿದ್ದೋಗ್ಬಿಡ್ತಾನೆ. ಬಿದ್ದೋದಾಗ
ಇವರಿಬ್ರು ಕೂಡ 4 ಗೋಡೆ ಇರುವಂತ ಸೈಡ್ಗೆ ಬಂದು ಸಿಗಾಕೊಂಡ್ಬಿಡ್ತಾರೆ. ಆಗ ನಮ್ ಹೀರೋ ಅದೇ ಜಾಗದಲ್ಲಿ ಒಂದು ಕಲ್ನ ಪ್ರೆಸ್ ಮಾಡ್ತಿದ್ದಂಗೆನೆ ಆ 4 ಸೈಡ್ ಗೋಡೆ ತುಂಬಾನೇ ಹತ್ರ ಆಗೋಕೆ ಶುರುವಾಗ್ತಾರೆ. ಈಗ ನಮ್ ಹೀರೋ ಸರಿಯಾಗಿರುವಂತ ಅಕ್ಷರಗಳನ್ನ ಒತ್ತಲಿಲ್ಲ ಅಂದ್ರೆ ಆ ಗೋಡೆ ನಮ್ ಹೀರೋನ ಅಪ್ಪಾಜಿ ಮಾಡ್ಬಿಡುತ್ತೆ. ಇದರಿಂದ ನಮ್ ಹೀರೋ ಅಲ್ಲಿ ಬರ್ದಿರುವಂತ ಅಕ್ಷರಗಳನ್ನ ಅರ್ಥ ಮಾಡ್ಕೊಂಡು ಹಾಗೆ ಆ ಪೊಯಮ್ ಅಲ್ಲಿ ಏನ್ ಬರ್ದಿದ್ದೋ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಸರಿಯಾಗಿರುವಂತಹ ಒಂದು ಅಕ್ಷರಗಳನ್ನ ಒತ್ತುತ್ತಾನೆ. ಹೀಗಾಗಿ ಅದು ಸ್ಟಾಪ್ ಆಗ್ಬಿಟ್ಟು ಅಲ್ಲಿ ಇನ್ನೊಂದು ಡೋರು ಓಪನ್ ಆಗುತ್ತೆ. ಇದರಿಂದ ಇವರು ಅದೇ ಒಂದು ಡೋರ್ ಒಳಗಡೆ ಮುಂದೆ ಹೋದಾಗ ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ನೋಡಿದ್ರೆ ಕೆಲವು ವ್ಯಕ್ತಿಗಳು ಒಂದು ರಿಚುವಲ್ ನ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಒಂದು ರಿಚುವಲ್ ಗ್ರೂಪ್ ನ ಮೇನ್ ಲೀಡರ್ ಬಂದ್ಬಿಟ್ಟು ಅವನ ಹತ್ರ ಇರುವಂತ ಒಂದು ಲಾಕೆಟ್ ನ ತೆಗೆದುಬಿಟ್ಟು ಒಂದು ಸಮಾಧಿಯ ಮೇಲೆ ಇಕ್ತಾನೆ. ಇಕ್ಕಿದ ತಕ್ಷಣ ಮೇಲ್ಗಡೆ ಇರುವಂತ ಚಾವಣಿ ಓಪನ್ ಆಗಿ ಅಲ್ಲಿ ಒಂದು ಸೂರ್ಯನ ಬೆಳಕು ಬೀಳುತ್ತೆ. ಇದರಿಂದ ಆ ಒಂದು ಸಮಾಧಿ ಓಪನ್ ಆಗ್ತಿದ್ದಂಗೆನೆ ಅದರ ಒಳಗಡೆ ಈ ಐರಿಸ್ ಇರುತ್ತೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಈ ಉಗ್ರೇಟ್ ನ ಆಳ್ತಿದಂತ ರಾಜನ ಹತ್ರ ಒಂದು ವೆಪನ್ ಇತ್ತು ಅಂತ, ಐರಿಸ್ ಅಂತ, ಅದು ಇದೇ ಆಗಿರುತ್ತೆ. ಈ ಒಂದು ಟೀಮ್ ನ ಲೀಡರು ಆ ಒಂದು ಐರಿಸ್ ನ ಎತ್ಕೊಂಡು ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಿದ ತಕ್ಷಣ ಅದರಿಂದ ಒಂದು ಎನರ್ಜಿ ಜನರೇಟ್ ಆಗುತ್ತೆ. ಇದರಿಂದ ಆ ಒಂದು ಎನರ್ಜಿನ ಒಂದು ಗೋಡೆಗೆ ಬಿಟ್ಟಿದ ತಕ್ಷಣ ಆ ಗೋಡೆನೆ ತೂತಾಗ್ಬಿಡುತ್ತೆ. ಇದನ್ನೆಲ್ಲಾನು ಕೂಡ ನಮ್ ಹೀರೋ ಹಾಗೆ ಹೀರೋಯಿನ್ ನೋಡ್ತಾ ಇರ್ತಾರೆ. ಮತ್ತೆ ಆ ಒಂದು ಲೀಡರು ಅದೇ ಒಂದು ಐರಿಸ್ ನ ಮತ್ತೆ ಅದೇ ಒಂದು ಸಮಾಧಿ ಒಳಗಡೆ ಇಟ್ಬಿಡ್ತಾನೆ. ಇದಾದ್ಮೇಲೆ ಆ ಒಂದು ಲೀಡರ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಒಂದು ಮಾಸ್ಕ್ ನ ತೆಗಿತಾನೆ. ತೆಗೆದಾಗ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಅದು ಅಲಿ ಅಂತ. ನಾಡಿಯ ಅಲಿನ ನೋಡ್ಬಿಟ್ಟು ಅವಳ ಬಾಯಲ್ಲಿ ಅಲಿ ಅನ್ನೋ ಒಂದು ಹೆಸರು ಬಂದ್ಬಿಡುತ್ತೆ. ಹೀಗಾಗಿ ಆ ಒಂದು ಅಲಿನ ಟೀಮು ಇವ್ರನ್ನ ಲಾಕ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಇದರಿಂದ ಅಲಿ ಹತ್ರ ನಾಡಿಯ ಬಂದಾಗ ಅಲ್ಲಿ ಕೂಡ ಹೇಳೋಕೆ ಶುರು ಮಾಡ್ತಾನೆ. ಈ ಒಂದು ವಿಷಯನೆಲ್ಲ ನಿಂಗೆ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನಂಗೆ ಅಷ್ಟೊಂದು ಧೈರ್ಯ ಸಾಕಾಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಅಲಿ ಇದನ್ನೆಲ್ಲ ಇನ್ ಬೇರೆ ಯಾರು ಆಗಿರೋದಿಲ್ಲ, ಈ ಉಗ್ರೇಟ್ ಅನ್ನೋ ಒಂದು ಜನಾಂಗ ಐತಲ್ಲ ಅದರ ವಂಶ ಆಗಿರ್ತಾನೆ ಇವನು. ಇವರು ಟೀಮ್ ಅವರು ಆ ಒಂದು ಐರಿಸ್ ಅನ್ನೋ ಒಂದು ಪವರ್ಫುಲ್ ವೆಪನ್ ನ ಸುಮಾರು ವರ್ಷಗಳಿಂದ ಕಾಪಾಡ್ಕೋತಾ ಬರ್ತಾ ಇರ್ತಾರೆ. ಆದ್ರೆ ಯಾವಾಗ ನಮ್ ಹೀರೋ ಈ ಒಂದು ಐರಿಸ್ ನ ಹುಡ್ಕೋಕೆ ಶುರು ಮಾಡಿರ್ತಾನೋ, ಇವನೇ ಬೇಕು ಅಂತ ತಪ್ಪು ಮ್ಯಾಪ್ ನ ನಮ್ ಹೀರೋಗೆ ಕಳಿಸ್ಕೊಟ್ಟಿರ್ತಾನೆ. ಆದ್ರೆ ನಮ್ ಹೀರೋ ಬಿಡ್ತಾನ ಸಿಂಪಲ್ ಕಂಡು ಬಿಟ್ಟಿರ್ತಾನೆ. ಅವಾಗ ಜಾಕ್ ಕೂಡ ಹೇಳ್ತಾನೆ, ನೀನ್ ಮಾಡಿರೋಂತ ಉದ್ದೇಶ ಸರಿಯಾಗಿದೆ, ಆದ್ರೆ ಆಲ್ಬರ್ಟ್ಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದೆ, ಅವನು ಆದಷ್ಟು ಬೇಗ ಈ ಜಾಗಕ್ಕೆ ಬರ್ತಾನೆ ಅಂತ. ಹೀಗಾಗಿ ಈ ವಿಷಯ ತಿಳ್ಕೊಂಡ ಅಲ್ಲಿ ಅವ್ನ ಟೀಮ್ ಎಲ್ಲರಿಗೂ ಹೇಳಿ ಅವನ ಜೊತೆ ಫೈಟ್ ನ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಆಗ ನೋಡ್ತಿದ್ದಂಗೆನೆ ಆಲ್ಬರ್ಟ್ ಅವ್ನ ಟೀಮ್ ಅವರೆಲ್ಲರೂ ಬಂದ್ಬಿಟ್ಟು ಗನ್ನ ಯೂಸ್ ಮಾಡಿ ಇಲ್ಲಿರುವಂತ ವ್ಯಕ್ತಿಗಳನ್ನ ಶೂಟ್ ಮಾಡಿ ಸಾಯಿಸೋಕೆ ಶುರು ಮಾಡ್ತಾರೆ. ಇದೇ ಒಂದು ಫೈಟ್ ಅಲ್ಲಿ ಅಲಿ ಕೂಡ ಬಲಿ ಆಗ್ಬಿಡ್ತಾನೆ. ಮತ್ತೆ ಈ ಆಲ್ಬರ್ಟ್ ಏನ್ ಮಾಡ್ತಾನೆ ಅಂದ್ರೆ ನಾಡಿಯನ್ನ ಹಿಡ್ಕೊಂಡ್ಬಿಟ್ಟು ಜಾಕ್ ನ ಹುಡುಕ್ತಾ ಇರ್ತಾನೆ. ಜಾಕ್ ನನ್ ಮುಂದೆ ಬಾ, ಇಲ್ಲಾಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ. ಅವಾಗ ಜಾಕ್ ಏನ್ ಮಾಡ್ತಾನೆ ಅಂದ್ರೆ ಅದೇ ಒಂದು ಸಮಾಧಿ ಒಳಗಡೆ ಇದ್ದಂತಹ ಐರಿಸ್ ನ ತಗೊಂಡು ಅದರ ಮೇಲೆ ಸೂರ್ಯನ ಬೆಳಕು ಬೀಳೋ ಹಾಗೆ ಮಾಡಿ ನಾಡಿಯನ್ನ ಇಟ್ಕೊಂಡಿದ್ದಂತ ಆಲ್ಬರ್ಟ್ ನ ಗಾರ್ಡ್ಸ್ ನ ಎಲ್ಲಾರನ್ನು ಕೂಡ ಮುಗ್ಸೋಕೆ ಶುರು ಮಾಡ್ತಾನೆ. ಹೀಗೆ ಆ ಒಂದು ಪವರ್ ನ ಯೂಸ್ ಮಾಡಿ ಎಲ್ಲರನ್ನು ಕೂಡ ಸಾಯಿಸ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಆ ಜಾಗದಲ್ಲಿ ಇರುವಂತ ಒಂದು ಪಿಲ್ಲರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇದರಿಂದ ಆ ಪಿಲ್ಲರು ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಇಡೀ ಬೆಟ್ಟನೆ ಕುಸಿಯೋಕೆ ಶುರುವಾಗುತ್ತೆ. ಆ ಜಾಗ ಪೂರ್ತಿ ಕುಸಿಯೋಕೆ ಶುರುವಾಗುತ್ತೆ. ಬ್ರೇಕ್ ಆಗಿ ತುಂಬಾನೇ ದೊಡ್ಡ ಹಳ್ಳಗಳಾಗೋಕೆ ಶುರುವಾಗಿರುತ್ತೆ. ಅದೇ ಒಂದು ಹಳ್ಳಕ್ಕೆ ಈ ನಾಟ್ಯನ್ನು ಕೂಡ ಬೀಳೋಕೆ ಹೋಗಿರ್ತಾಳೆ. ಆದ್ರೆ ಮಿಸ್ ಆಗಿ ಒಂದು ಜಾಗದಲ್ಲಿ ಇಟ್ಕೊಂಡು ನ್ಯಾತಾಡ್ತಾ ಇರ್ತಾಳೆ. ಹಾಗೆ ಸಹಾಯಕ್ಕಾಗಿ ನಮ್ ಹೀರೋನ ಕೂಗ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋ ಆಲ್ಬರ್ಟ್ ಹತ್ರ ಹೊಡೆದಾಡ್ತಾ ಇರ್ತಾನೆ. ಅವನ ಜೊತೆ ಫೈಟ್ ನ ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ನಾಡಿಯ ಇಲ್ಲಿ ಸಿಗಾಕೊಂಡಿರುವಂತ ವಿಷಯ ಗೊತ್ತಾಗಿ ಅವಳನ್ನ ಕಾಪಾಡೋದಕ್ಕೆ ಅಂತ ಬರ್ತಾನೆ. ಇದೇ ಒಂದು ಟೈಮ್ ನ ಉಪಯೋಗಿಸ್ಕೊಂಡು ಆಲ್ಬರ್ಟ್ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಐರಿಸ್ ವೆಪನ್ ನ ಎತ್ಕೊಂಡ್ಬಿಡ್ತಾನೆ. ಈ ಕಡೆ ನಮ್ ಹೀರೋ ನಾಡಿಯನ್ನ ಕೂಡ ಕಾಪಾಡ್ಕೊಂಡ್ಬಿಡ್ತಾನೆ. ಕಾಪಾಡ್ಕೊಂಡು ಇವರಿಬ್ರು ಕೂಡ ಆ ಒಂದು ಗುಹೆಯಿಂದ ಆಚೆ ಬರೋಕೆ ಶುರು ಮಾಡ್ತಾರೆ. ಹೀಗೆ ಅವ್ರ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಆ ಒಂದು ಗುಹೆಯಿಂದ ಆಚೆ ಬರ್ತಾರೆ. ಆಚೆ ಬಂದಾಗ ತಾರಿಕ್ ಹಾಗೆ ಹಸನ್ ಇವರಿಬ್ರು ಕೂಡ ಕೆಲವು ಮಿಲಿಟರಿಯಿಂದ ಸೋಲ್ಜರ್ಸ್ ಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಆ ಜಾಗಕ್ಕೆ. ಆದ್ರೆ ಆಲ್ಬರ್ಟ್ ಏನಾದ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇಲ್ಲಿಂದ ಸೀನ್ ಕಟ್ ಆಗಿ ನಾವು ನಮ್ ಹೀರೋ ಹಾಗೆ ಹೀರೋಯಿನ್ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರೋದನ್ನ ನೋಡ್ತೀವಿ. ನಮ್ ಹೀರೋ ಯೋಚನೆ ಮಾಡ್ತಾ ಇರ್ತಾನೆ, ಆಲ್ಬರ್ಟ್ ಆ ಒಂದು ವೆಪನ್ ತಗೊಂಡು ಎಲ್ಲಿಗೆ ಹೋದ ಅಂತ. ಅವಾಗ ನಮ್ ಹೀರೋಗೆ ಲಿಜ್ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ಆಲ್ಬರ್ಟ್ ಐರಿಸ್ ನ ತಗೊಂಡು ಅವನು ಇವಾಗ ಕೈರೋದಲ್ಲಿ ಇದ್ದಾನೆ ಅಂತ. ಕೈರೋದಲ್ಲಿ ಎಂತಕ್ಕೆ ಹೋಗಿದ್ದಾನೆ ಅಂದ್ರೆ ಈ ಒಂದು ಐರಿಸ್ ಜೊತೆಗೆ ಇನ್ನೊಂದು ವೆಪನ್ ಇರುತ್ತಲ್ಲ ಐ ಅಂತ, ಅದು ಸ್ಟಾರ್ ರೀತಿ ಇರುತ್ತೆ, ಅದನ್ನ ಪಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಕೈರೋಗೆ ಹೋಗಿರ್ತಾನೆ. ಈಗ ನೀನ್ ಬೇಗನೆ ಬಂದ್ರೆ ನಾವು ಹೋಗಿ ಅವನ್ನ ಹಿಡಿಬಹುದು. ಐ ಏನಾದ್ರು ಆಲ್ಬರ್ಟ್ ಕೈಗೆ ಸಿಕ್ಕಿದ್ರೆ ಅವನು ಏನ್ ಬೇಕಾದ್ರೂ ಮಾಡುವಂತ ಪವರ್ನ ಅವನು ಪಡ್ಕೊಂಡ್ಬಿಡ್ತಾನೆ ಅಂತ. ಹೀಗಾಗಿ ಇದನ್ನೆಲ್ಲ ನೋಡ್ತಿದ್ದಂತ ನಮ್ಮ ಹೀರೋ ಈ ವಿಷಯ ಎಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು, ಆಲ್ಬರ್ಟ್ ಐರಿಸ್ ನ ತಗೊಂಡು ಹೋಗಿರೋಂತ ವಿಷಯ ನಿನ್ಗೆ ಯಾರು ಹೇಳಿದ್ರು ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಲಿಸ್ಟ್ ಕೊಡೋನು, ಅದೆಲ್ಲಾನು ಕೂಡ ನೀನ್ ಇಲ್ಲಿಗೆ ಬಂದಾಗ ನಾನೇ ಹೇಳ್ತೀನಿ, ನೀನ್ ಇವಾಗ ಸದ್ಯಕ್ಕೆ ಬೇಗ ಇಲ್ಲಿಗೆ ಬಾ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾಳೆ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ನಮ್ಮ ಹೀರೋ ಹೀರೋಯಿನ್ ಮೇಲೆ ಪ್ರತಿ ಕ್ಷಣನೂ ಒಂದು
ಒಂದು ಕಣ್ಣ ಇಟ್ಟಿರ್ತಾಳೆ ಇವಳು. ನಾವು ಸ್ಟಾರ್ಟಿಂಗ್ ಇಂದ ನೋಡಿದ್ವಲ್ಲ, ಇವ್ರನ್ನ ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾ ಇದಾರಂತ, ಅದು ಬೇರೆ ಯಾರು ಆಗಿರೋದಿಲ್ಲ, ಈ ಲಿಜ್ಜೆ ಆಗಿರ್ತಾಳೆ. ಇದನ್ನೆಲ್ಲ ಇವಳು ಯಾಕೆ ಮಾಡ್ತಾ ಇದ್ದಾಳೆ ಅಂತ ನಮ್ಗೆ ಈ ಮೂವಿಲಿ ಹೇಳೋದಿಲ್ಲ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯ ಬೇರೆ ಪಾರ್ಟ್ಸ್ ಗಳು ಕೂಡ ಇದೆ, ಬೇಕಾದ್ರೆ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.